ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ಟ್ರೀಟ್ ಸ್ಟೈಲ್ನಲ್ಲಿ 3 ತರಹದ ಕಾರ್ನ್ ಚಾಟ್ನ ಹೇಗೆ ಮಾಡೋದು ಅಂತೇಳಿ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಇದು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಇದು ತುಂಬಾ ಇಷ್ಟಪಡ್ತಾರೆ ಈ ರೆಸಿಪಿನ. ನಾನಿಲ್ಲಿ ಕಾರ್ನ್ ಚಾಟ್ನ ಮಾಡೋಕ್ಕೆ ಇಲ್ಲಿ ಒಂದು ಕಾರ್ನ್ನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಇದನ್ನೆಲ್ಲ ಬಿಡಿಸ್ಕೋಬೇಕಾಗತ್ತೆ. ಸೊ ಇಲ್ಲಿ ಜೋಳನೆಲ್ಲ ಹೀಗೆ ಬಿಡಿಸ್ಕೊಂಡಿದ್ದೀನಲ್ಲ, ಇದನ್ನು ಒಂದು ಪಾತ್ರೆಗೆ ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು. ನೀವು ಕುಕ್ಕರಲ್ಲಾದ್ರೂ ಮಾಡ್ಕೋಬೋದು ಅಥವಾ ಓಪನ್ ಪ್ಯಾನಲ್ಲಿ ಕೂಡ ಮಾಡ್ಕೋಬೋದು. ಕುಕ್ಕರ್ ಆದರೆ 1 ವಿಷಲ್ ಸಾಕಾಗುತ್ತೆ. ಓಪನ್ ಪ್ಯಾನಲ್ಲೇ ಮಾಡ್ಕೋತೀರ ಅಂದರೆ ಒಂದು 10 ರಿಂದ 15 ನಿಮಿಷ ಸಾಕಾಗುತ್ತೆ. ಈ ಬಿಡಿಸಿರೋಂತಹ ಕಾರ್ನೆಲ್ಲ ನಾನೀಗ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ತಗೊಂಡಿದ್ದೀನಿ. ಸ್ಟವ್ನ ಆನ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಬಿಸಿಯಾಗೋಕ್ಕೆ ಬಿಡಬೇಕು. ನೀರು ಬಿಸಿಯಾಗಿದ್ದ ಕೂಡಲೇ ಅದಕ್ಕೆ ಬಿಡಿಸಿಟ್ಕೊಂಡಿರೋವಂತಹ ಸ್ವೀಟ್ ಕಾರ್ನೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಕುದಿಯೋಕ್ಕೆ ಬಿಡಬೇಕು. 10 ನಿಮಿಷ ಆದರೂ ಬೇಕಾಗುತ್ತೆ. ಅಂದರೆ ನಿಮಗೆ ಗೊತ್ತಾಗುತ್ತೆ, ಅದು ಚೆನ್ನಾಗಿ ಬೇಯೋವರೆಗೂ ಕುದಿಸ್ಕೊಳ್ಳಿ. 10 ರಿಂದ 15 ನಿಮಿಷ ಸಾಕಾಗುತ್ತೆ. ಇಲ್ಲಾಂದರೆ ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು, 1 ವಿಷಲ್ಗೆ ಸಾಕಾಗುತ್ತೆ. ಸೊ ಓಪನ್ ಪ್ಯಾನಲ್ಲಿ ಮಾಡಿಕೊಂಡ್ರೆ ಹಾಗೆ ನೋಡ್ತಾನೆ ನಮಗೆ ಸಾಕಾದರೆ ಆ ತಕ್ಷಣಕ್ಕೆ ಫ್ಲೇಮ್ ಕೂಡ ಆಫ್ ಮಾಡ್ಕೋಬೋದು. ಸೊ ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಅದರಲ್ಲಿರೋ ಅಂಥ ನೀರನ್ನ ಕಂಪ್ಲೀಟಾಗಿ ಸೋಸ್ಕೋಬೇಕು. ಈಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೋಬೇಕು. ಇದಕ್ಕೆ ಬೇಯಿಸಿರೋವಂತಹ ಸ್ವೀಟ್ ಕಾರ್ನ 1 ಕಪ್ಪಷ್ಟು ಹಾಕ್ಕೊಂಡು ಇದಕ್ಕೆ 1 ಟೀ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಳ್ತೀನಿ. ಫಸ್ಟಿಗೆ ನಾನಿಲ್ಲಿ ಮಾಡ್ತಿರೋವಂಥದ್ದು ಮಸಾಲ ಕಾರ್ನ್. ಸೊ ಅದಕ್ಕೆ 1 ಟೀ ಸ್ಪೂನಷ್ಟು ಫಸ್ಟು ಬೆಣ್ಣೆನ ಹಾಕ್ಕೋಬೇಕು. ನಂತರ 1/4 ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೋಬೇಕು. ಹಾಗೆ ಅರ್ಧ ಟೀ ಸ್ಪೂನಷ್ಟು ಚಾಟ್ ಪೌಡರ್ನ ಹಾಕ್ಕೋಬೇಕು. ಹಾಗೆ ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ನಿಂಬೆ ರಸ. ನೀವು ಕ್ವಾಂಟಿಟಿ ನೋಡಿ ಅದರ ತಕ್ಕನಾಗೆ ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೋಬೇಕಾಗತ್ತೆ. ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿದ್ರಲ್ಲ, ಮಸಾಲ ಕಾರ್ನ್ ಚಾಟ್ ರೆಡಿ ಆಯಿತು. ಸೊ ಈಗ ಇದೇ ರೀತಿಯಾಗಿ ಇನ್ನೂ 2 ಥರದ ಚಾಟ್ ಕೂಡ ಮಾಡೋಣ. ಈಗ ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪಷ್ಟು ಬೇಯಿಸಿರೋವಂತಹ ಕಾರ್ನ ಹಾಕ್ಕೋಬೇಕು. ಇದಕ್ಕೆ 1 ಟೀ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೋಬೇಕು. ನಂತರ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಹಾಗೆ 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು. ಆಲ್ರೆಡಿ ಕಾರ್ನ್ ಬೇಯೋವಾಗಲೇ ಉಪ್ಪನ್ನು ಹಾಕಿರ್ತೀವಿ, ಸೊ ಹಾಗಾಗಿ ನೋಡಿ ಸ್ವಲ್ಪನೇ ಉಪ್ಪು ಹಾಕ್ಕೋಬೇಕಾಗತ್ತೆ. ಹಾಗೆ ಅರ್ಧ ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು. ಸೊ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ ಪೆಪ್ಪರ್ ಕಾರ್ನ್ ಚಾಟ್ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಈಸಿ ಅಂತೇಳಿ. ಸೊ ಇದೇ ರೀತಿಯಾಗಿ ನಾವೀಗ ಇನ್ನೊಂದು ಚಾಟ್ನ ಮಾಡೋಣ. ಮುಂಚೆ ಮಾಡ್ಕೊಂಡ್ವಲ್ಲ ಅದೇ ರೀತಿಯಾಗಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ಬೇಯಿಸಿರೋಂತಹ ಕಾರ್ನ ಹಾಕಿ ಅದಕ್ಕೆ 1 ಟೀ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೋಬೇಕು. ನಂತರ ಅದಕ್ಕೆ 1 ಟೀ ಸ್ಪೂನಷ್ಟು ನಾನಿಲ್ಲಿ ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿ ಚೀಸ್ನ ಜಾಸ್ತಿ ಮಾಡ್ಕೋಬೋದು. ಹಾಗೆ 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಚೀಸಿ ಕಾರ್ನ್ ಚಾಟ್ ರೆಡಿ ಆಗುತ್ತೆ. ನೋಡೋದ್ರಲ್ಲ ಎಷ್ಟು ಈಸಿ ಅಂತೇಳಿ. ಇದಂತೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಸೊ ನೋಡ್ಬೋದು ನೀವಿಲ್ಲಿ 3 ಥರದ ಕಾರ್ನ್ ಚಾಟ್ಗಳು ರೆಡಿಯಾಗಿದೆ. ಸೊ ನಿಮಗೆ ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರ್ನ ಮಾಡ್ಕೋಬೋದು. ಮಕ್ಕಳೆಲ್ಲ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ದೊಡ್ಡವ್ರಿಗೇನಾದ್ರು ನೀವು ಚೀಸ್ ಕಾರ್ನ್ ಕೊಡೋದಾದರೆ ಹೇಳಿದ್ನಲ್ಲ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮಲ್ಲಿ ಪಾಪುಗೂ ತುಂಬ ಇಷ್ಟ. ಅವನು ತಿನ್ನೋದ್ರಿಂದ ಹಸಿರು ಮೆಣಸಿನ್ಕಾಯಿನಾಗ ಸಿಕ್ಕಿದ್ರೆ ಖಾರ ಅಂತೇಳಿ ಬಿಡ್ತಾನೆ. ಹಾಗಾಗಿ ಅವನು ಪೆಪ್ಪರ್ ಮತ್ತು ಆ ಚೀಸ್ನ ಇಷ್ಟಪಡ್ತಾನೆ. ಹಾಗಾಗಿ ಅದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿನೂ ಹಾಕಿಲ್ಲ. ಇದೊಂದು ಬೆಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿದ್ರಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.